ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಈ ಸೀಬೆಹಣ್ಣಿನ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗಾಗಿ ನಾವು ಟೆರೆಸ್ ಗಾರ್ಡನ್ ಮಾಡೋರು ಅಥವಾ ಮನೆ ಮುಂದೆ ಹಾಕೋ ಅಂಥವ್ರು ಸೀಬೆಹಣ್ಣು ಗಿಡನ ತೊಗೊಂಡು ಬರ್ತೀವಿ. ತೊಗೊಂಡು ಬಂದು ನರ್ಸರಿಯಿಂದ ನೆಡ್ತೀವಿ. ನಾವು ನೆಟ್ಟರು ನಾವು ಯಾವುದೇ ರೀತಿ ಗೊಬ್ಬರ ಕೊಟ್ಟರು ಅದರಲ್ಲಿ ಹೂವು ಸಹ ಬರೋದಿಲ್ಲ ಮತ್ತು ಕಾಯಿನೂ ಸಹ ಬರೋದಿಲ್ಲ. ತುಂಬಾ ಬೇಜಾರಾಗ್ತಾ ಇರುತ್ತೆ. ಇವಾಗ ನಮಗೆ ಅದರಿಂದ ಹೂವು ಕಾಯಿ ಎಲ್ಲ ಬರಬೇಕು ಅಂದರೆ ಏನು ಮಾಡಬೇಕು? ಮನೆಯಲ್ಲೇ ಇರೋವಂತಹ ಒಂದು ವಸ್ತುಗಳನ್ನ ಬಳಸ್ಕೊಂಡು ನಾವು ಒಂದು ಲಿಕ್ವಿಡ್ ಮಾಡಿ ಕೊಟ್ಟರೆ ಆ ಸೀಬೆಹಣ್ಣು ಗಿಡದಲ್ಲಿ ಹೆಚ್ಚಾಗಿ ಹೂವು ಸಹ ಬಿಡುತ್ತೆ ಮತ್ತು ಕಾಯಿಗಳು ಸಹ ಬಿಡುತ್ತೆ. ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು ಒಂದು 4 ಲೀಟ್ರಷ್ಟು ನೀರು ತಗೊಂಡಿದ್ದೀನಿ. ನೀರು ತಗೊಂಡು ಅದಕ್ಕೆ 1 ಸ್ಪೂನಷ್ಟು ಬೆಲ್ಲ ನಿಮಗೆ ಕಪ್ಪು ಬೆಲ್ಲ, ಜೋನಿ ಬೆಲ್ಲ, ಯಾವ ಬೆಲ್ಲ ಆದ್ರೂ ಓಕೆ. ಆ ಪುಡಿ ಮಾಡಿಕೊಂಡು 1 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ಬಿಟ್ಟು ಅದು ಚೆನ್ನಾಗಿ ಕರಗಬೇಕು. ನೋಡಿ, ನಾನು ಕೈನಲ್ಲೆಲ್ಲ ಇಚ್ಚುಕ್ತಾ ಇದ್ದೀನಿ. ನೋಡಿ, ಈ ಥರ ಫುಲ್ಲು ಚೆನ್ನಾಗಿ ಕರಗಬೇಕು. ಆ ಬೆಲ್ಲ ಹಾಕ್ದಾಗಲೇ ನೋಡಿ ಯಾವ ರೀತಿ ಕಲರ್ ಚೇಂಜ್ ಆಗಿದೆ ನೀರು. ಚೆನ್ನಾಗಿ ಆ ಬೆಲ್ಲನ ಕಲಸಾದ್ಮೇಲೆ 1 ಗ್ಲಾಸು ಮಜ್ಜಿಗೆ, ಆ ಮಜ್ಜಿಗೆನ ಸೋಸ್ಕೋಬೇಕು. ಅದರಲ್ಲೂ ಹುಳಿ ಇರೋವಂಥ ಮಜ್ಜಿಗೆ ತೊಗೋಬೇಕು. ನೀವು ಫ್ರೆಶ್ ಆಗಿರೋವಂಥ ಅವಾಗಿನ ಕಡ್ದು ಬೆಣ್ಣೆ ತೆಗೆದಿರ್ತೀವಲ್ಲ ಆ ಥರ ಮಜ್ಜಿಗೆ ತೊಗೋಬಾರ್ದು. ಸ್ವಲ್ಪ ದಿನ ಇಡೀ 1 ವಾರ ಹಳೆ ಮಜ್ಜಿಗೆ ಆದರೂ ಇನ್ನೂ ಒಳ್ಳೆಯದೇ. ತುಂಬ ಹುಳಿ ಇರೋಂಥ 1 ಗ್ಲಾಸು ಮಜ್ಜಿಗೆ ತೊಗೊಳ್ಳಿ. ನೋಡಿ, ನಾನು 1 ಗ್ಲಾಸ್ ಮಜ್ಜಿಗೆನ ಆ ನೀರೊಳಗೆ ಫಿಲ್ಟ್ರ್ ಮಾಡ್ತಾಯಿದ್ದೀನಿ. ಫಿಲ್ಟ್ರ್ ಮಾಡಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಫೆಬ್ರವರಿ ತಿಂಗಳಲ್ಲಿ ಈ ಸೀಬೆಹಣ್ಣಿನ ಗಿಡದಲ್ಲೆಲ್ಲ ಎಲೆಗಳೆಲ್ಲ ಉದುರೋಗ್ತಾ ಇರುತ್ತೆ ಮತ್ತು ಹೂವು ಹಣ್ಣು ಎಲ್ಲ ಬಿಡೋದಕ್ಕೂ ಸಹ ಸ್ಟಾರ್ಟ್ ಆಗುತ್ತೆ. ನಾವು ಅದಕ್ಕೆ ಚೆನ್ನಾಗಿ ಗೊಬ್ಬರ ಹಾಕಿ ಕೇರ್ ಮಾಡಬೇಕು. ಈಗಂತೂ ಸಾಮಾನ್ಯವಾಗಿ ಎಲ್ಲರೂ ಟೆರೆಸ್ ಮೇಲೆ ಪಾಟಲ್ಲಿ ಬೆಳೆಸ್ತಾರೆ. ನೀವೇನಾದರೂ ಪಾಟಲ್ಲಿ ನೆಟ್ಟಿತ್ತು ಅಂದರೆ ಯಾವಾಗಲೂ ಆ ಸೀಬೆಹಣ್ಣಿನ ಗಿಡದಲ್ಲಿ ತೇವಾಂಶ ಇರೋ ಥರ ನೀವು ನೋಡ್ಕೋಬೇಕು. ಸರಿಯಾಗಿ ಅದಕ್ಕೆ ಟೈಮಿಗೆ ನಾವು ನೀರು ಕೊಡ್ತಾ ಇರಬೇಕು. ನೀವು ಗೊಬ್ಬರ ಎಲ್ಲ ಕೊಟ್ಟರು ಅದು ಹಣ್ಣು ಬಿಡ್ತಿಲ್ಲ, ಈ ಸೀಬೆಹಣ್ಣಿನ ಗಿಡ ತುಂಬ ಉದ್ದವಾಗೆಲ್ಲ ಬೆಳ್ಕೊಂಡು ಹೋಗಿತ್ತು ಅಂದರೆ ಅದನ್ನು ಸ್ವಲ್ಪ ಟ್ರಿಮ್ ಮಾಡಬೇಕು. ನೋಡಿ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದನ್ನು ಕೊಡ್ತಾ ಇದ್ದೀನಿ. ಆ ಲಿಕ್ವಿಡು ಅಂದರೆ ಇದು ಮಣ್ಣು ಲೂಸ್ ಮಾಡಿ ಕೊಡಬೇಕು ನೀವು. ನಾನು ಫಸ್ಟೇ ಇದೆಲ್ಲ ಮಣ್ಣು ಲೂಸ್ ಮಾಡಿದ್ದೀನಿ, ಹಂಗಾಗಿ ಇವಾಗೇ ನಾನು ಲೂಸ್ ಮಾಡ್ತಾ ಇಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನಾವು ಈ ಥರ ಕೊಡಬೇಕು. ಲಿಕ್ವಿಡ್ ಮಾಡಿ ಕೊಡೋದ್ರಿಂದ ಬೇರುಗಳಿಗೆ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಂಗಾಗಿ ನಾವು ಹೆಚ್ಚಾಗಿ ಲಿಕ್ವಿಡ್ ಮುಖಾಂತರನೇ ನಾವು ಕೊಡಬೇಕು. ನೋಡಿ, ನನ್ನ ಹತ್ರ 2 ಸೀಬೆಹಣ್ಣು ಗಿಡ ಇದೆ, ಎರಡಕ್ಕೂ ಸಹ ಕೊಡ್ತಾ ಇದ್ದೀನಿ. ನೋಡಿ, ಅಂದರೆ ಅದರಲ್ಲಿ ಕಾಯಿನೂ ಸಹ ಆಗಿದೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಒಂದರಲ್ಲಿ ಹೂವು ಆಗಿದೆ, ಒಂದರಲ್ಲಿ ಕಾಯಿನೂ ಸಹ ಆಗಿದೆ. ಈ ಸೀಬೆಹಣ್ಣು ಗಿಡ ಬೆಳೆಸಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ನಮ್ಮ ಗಾರ್ಡನ್ನಲ್ಲೂ ಸೀಬೆಹಣ್ಣು ಗಿಡ ಇಡಬೇಕು, ನಮಗೆ ಬೇಕಾದಾಗ ನಾವೇನೇ ಬೆಳೆದಿರೋದನ್ನ ತಿನ್ನಬೇಕು ಅನ್ನೋಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಹಾಗಾಗಿ ನಾವು ಈ ಥರ ಲಿಕ್ವಿಡು ಗೊಬ್ಬರ ಎಲ್ಲನೂ ಕೊಡ್ತಾ ಇದ್ರೆ ಚೆನ್ನಾಗಿ ಹಣ್ಣು ಎಲ್ಲ ಸಿಗುತ್ತೆ ನಮಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.